ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕದ ಜಕ್ಕೂರಿನಲ್ಲಿರುವ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ದೇವಾಲಯದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಿದವು. ಈ ವಿಶೇಷ ದಿನದಂದು ರಾಯರ ಮೂಲ ಬೃಂದಾವನಕ್ಕೆ ಮನಮೋಹಕ ವಿಶೇಷ ಅಲಂಕಾರವನ್ನ ಕಲ್ಪಿಸಲಾಗಿದ್ದು, ಮುಂಜಾನೆಯಿಂದಲೇ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ಪವಿತ್ರ ರಾಯರ ದರ್ಶನ ಪಡೆದು ಧನ್ಯತಾ ಭಾವ ವ್ಯಕ್ತಪಡಿಸಿದ್ದಾರೆ. ದರ್ಶನ ಪಡೆದ ಬಳಿಕ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿಯವರು ಅತ್ಯಂತ ವ್ಯವಸ್ಥಿತವಾಗಿ ತೀರ್ಥ ಪ್ರಸಾದ ವಿನಿಯೋಗವನ್ನು ನೆರವೇರಿಸಿಕೊಟ್ಟಿದ್ದಾರೆ. ವಿಶೇಷತೆ ಏನಂದ್ರೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಾರ್ಚ್ 5-6 ಓಪನ್ ಮಾಡಿದ್ರೆ ಇದು ಫಸ್ಟ್ನೇ ಗುರು ಪ್ರವಣೆ. ಜನ ಅವತ್ತು ಏಪ್ರಿಲ್ ಸೇವ್ ಮಾಡ್ತಾ ಇದ್ರು. ಅದೇ ತರ ಜನನು ನಮ್ಗೆ ಸವಲತ್ತು ಕೊಟ್ಟು ದಾನಿಗಳು ನಮ್ಗೆ ಸಹಾಯ ಮಾಡಿ ಅನುದಾನ ಒಂದು ಬೃಹತ್ ಅನುದಾನ ಮಾಡ್ತಾ ಇದ್ದಾರೆ. ಲಿಮಿಟ್ ಬೆಳಗ್ಗೆ 10ರಿಂದ ರಾತ್ರಿ 10ವರೆಗೂ ಅನುದಾನ ಮಾಡ್ತೀವಿ. ಮತ್ತೆ ಗೀರ್ಗಾಸೆ, ನೃತ್ಯ, ಜಾನಪದ ಎಲ್ಲ ಸಾಯಂಕಾಲ ಇರುತ್ತೆ. ಆಮೇಲೆ ದೇವರು ಮೆರವಣಿಗೆ ಇರುತ್ತೆ, ಬೆಳ್ಳಿ ದಿವಸದಲ್ಲಿ ಗೋರಿ ಡ್ಯಾನ್ಸ್ ಎಲ್ಲ ಇರುತ್ತೆ. ಇದು ಹೊಸ ವರ್ಷದಲ್ಲಿ ಹೊಸ ಹಮ್ಮಿಕೊಂಡಿದ್ರೆ ಜನ ನಮ್ಗೆ ಅದೇ ತರನು ವಿಶ್ವಾಸ ತಗೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಗುರುವಾರ ಮ್ಯಾಕ್ಸಿಮಮ್ ಒಂದು 1000 ಜನ ಒಂದಿನ ಬರ್ತಾರೆ. ಮಾಮೂಲಿ ಕಡಿಮೆ ಇರುತ್ತೆ. ಇವತ್ತು ಬೆಳಗ್ಗೆಯಿಂದ ಬರ್ತಾರೆ ಇದ್ದಾರೆ, ಹೋಗ್ತಾರೆ. ಇದು ಇಷ್ಟೇ ಆಗಲ್ಲ, ಯಾಕಂದ್ರೆ ಲೇಔಟ್ಗಳು ಅಪಾಯಿಂಟ್ಮೆಂಟ್ ಯೂನಿವರ್ಸಿಟಿ ಏನ್ ಮಾಡ್ತಾರೆ, ಬರ್ತಾರೆ, ಪೂಜೆ ಮಾಡೋದು 5 ನಿಮಿಷ ಇರ್ತಾರೆ, ಅಂದನ್ನ ಸ್ವೀಕಾರ ಮಾಡಿ ಹೋಗ್ತಾ ಇರ್ತಾರೆ. ಅದರಿಂದ ಕ್ರೌಡ್ ಆಗಲ್ಲ. ಅದು ನಮ್ಮ ಒಂಥರ ಒಳ್ಳೆ ತಡೆಗಟ್ಟೋದು ತುಂಬಾ ಪ್ರಾಬ್ಲಮ್ ಇರುತ್ತೆ. ಅದು ದೇವರ ಚೆನ್ನಾಗಿ ನಡ್ಕೊಂಡ್ ಬರ್ತದೆ. ತೊಂದರೆ. ಇವತ್ತು ಸಂಜೆವರೆಗೂ ಒಂದು 3000 ಜನ ಪ್ರಸಾದ ವಿನಿಯೋಗ ಆಗುತ್ತೆ. ಅಷ್ಟಕ್ಕೂ ನಾವು ರೆಡಿ ಇದೀರಿ. ಅದಲ್ಲದೆ ದಾನಿಗಳು ತಂದಿರೋದು ಒಂದು 10,000 ಜನಕ್ಕೆ ಕೊಟ್ಟಷ್ಟು ದಾನಿಗಳು ಕೊಟ್ಟಿದ್ದಾರೆ. ಅಕ್ಕಿ ಇರ್ಬೋದು, ತುಪ್ಪ, ಬೇಳೆ ಎಲ್ಲ. ಆಮೇಲೆ ಹಣಕಾಸು ಸಹ ನೀಡಿದ್ದಾರೆ. ಅದು ಎಲ್ಲ ಭಕ್ತಾದಿಗಳಿದೆ, ನಮ್ದೇನಿಲ್ಲ. ಆ ಪರಮಾತ್ಮ ನಡೆಸ್ಕೊಡ್ತದೇನೆ ನಾವು ನಡೆಸ್ತಾ ಇದೀರಿ. ಪ್ರತಿ ವರ್ಷ ಇದೇ ತರ ಮುಂದುವರ್ಸೋಣ ಪಕ್ಕ. ನಮ್ಮ ಉಸಿರಿವರೆಗೂ ನಾವು ಇರ್ತಾನೆ. ಆಮೇಲೆ 29, 30, 31 ಆರಾಧನೆ ಇದೆ. ಆರಾಧನೆ ಸಹ ಇದೇ ತರನೇ ನಡೆಸಿ. ಆಮೇಲೆ ನಮ್ಮ ಟ್ರಸ್ಟ್ ಅಲ್ಲಿ ಸುಮಾರು ಒಂದು 14 ಜನ ಮಹಿಳೆ ಇದ್ದಾರೆ. ಮತ್ತೆ ಊರಿನ ಗ್ರಾಮಸ್ಥರಲ್ಲಿ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ನಿಯೋಜನೆ ಮಾಡಬೇಕು. ಒಂದು ಮ್ಯೂಸಿಕಲ್ ಚೇರ್ ಇರ್ಬೋದು, ಒಂದು ರಂಗೋಲಿ ಸ್ಪರ್ಧೆ ಇರ್ಬೋದು. ಮಕ್ಕಳಿಗೆ ಸ್ಕೂಲ್ ಆಸೆ ಜಾಸ್ತಿ ಇದೆ. ಅಬ್ಬ ಮಾತ್ರ ನಿಮ್ಮ ಹೆಸರು ಸತೀಶ್ ಅಂತೇಳಿ. ನಾನು ಇಲ್ಲಿ ಲೋಕಲ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಜಕ್ಕೂರ್ ವಾರ್ಡ್ ನಂಬರ್ 5 ಅಲ್ಲಿ ಈಗ 17 ವಾರ್ಡ್ ನಂಬರ್, ಅದ್ರಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದೇನೆ. ಕೃಷ್ಣ ಬೈರೇಗೌಡರು ಫಾಲೋವರ್ಸ್ ಆಗಿ. ಅದು ಸಹ ಸಪೋರ್ಟ್ ತಗೊಂಡು ಈ ರಸ್ತೆ ನಿರ್ಮಾಣಕ್ಕೆ ನಮ್ಮ ಸರ್ಕಾರದ ವತಿಯಿಂದ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ದೇವಸ್ಥಾನಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅದಕ್ಕಾಗಿ ಜನಗಳಿಗೆ ನಾವು ಒಂದು ನಮಃ ಹರಿ ಓಂ ಶ್ರೀ ರಾಘವೇಂದ್ರಾಯ ನಮಃ. ಅಂದ್ರೆ ಈ ಒಂದು ದೇವಸ್ಥಾನ ಅಂದ್ರೆ ದೇವಾಲಯ ರಾಘವೇಂದ್ರ ಸ್ವಾಮಿಯ ಮಠ ಅಂತಾನೆ ಕರಿಬೇಕಾಗಿತ್ತು. ಇವರು ದೇವಾಲಯ ಅಂತ ಮಾಡಿದ್ದಾರೆ. ಆದ್ರೂ ಮುಂದಕ್ಕೊಂದು ದೊಡ್ಡ ಮಠ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅವರಿಗೆ ದೇವರು ರಾಯರು ಅವರಿಗೆ ಕರುಣಿಸ್ಲಿ ಅಂತೇಳಿ ನಮ್ಮ ಸತೀಶ್ ಅಣ್ಣನವರು ಜನಗಳ ಅಪೇಕ್ಷೆ ಮೇರೆಗೆ ಈ ಒಂದು ದೇವರ ಗುಡಿಯನ್ನ ಕಟ್ಟಿದ್ದಾರೆ. ಬಹಳ ವಿಜೃಂಭಣೆಯಿಂದ ಪ್ರತಿ 4 ತಿಂಗಳಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ಗುರುವಾರವೂ ಕೂಡ ವಿಶೇಷವಾಗಿ ಗುರುವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜನಗಳು ಬರ್ತಾ ಇರ್ತಾರೆ. ಅವರಿಗೂ ಸಹ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಅಭಿಷೇಕದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಹಾಗಾಗಿ ಜನಗಳ ಒಂದು ಕೋರಿಕೆ ಮೇರೆಗೆ ನಾವು ಈ ಒಂದು ದೇವಸ್ಥಾನವನ್ನ ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೇನೆ ಇವತ್ತಿನ ದಿವಸ ಗುರು ಪೌರ್ಣಮಿಯ ಪ್ರಯುಕ್ತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಬೆಳಗ್ಗೆನೆ ರಾಯರಿಗೆ ಅಲಂಕಾರ ಎಲ್ಲವೂ ಕೂಡ ಆಗಿದೆ. ಹಾಗೆ ಜನಗಳು ಕೂಡ ಅದೇ ರೀತಿ ನಮಗೆ ಕೋಆಪರೇಟ್ ಮಾಡಿಕೊಂಡು ಸಹಕರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಸಾಯಂಕಾಲ 4 ಗಂಟೆಗೆ ಸತ್ಯನಾರಾಯಣ ಪೂಜೆ ಇರುತ್ತೆ. ಹಾಗೆ 6 ಗಂಟೆಗೆ ನೃತ್ಯ ಮತ್ತೆ ಸಂಗೀತ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಆದ ನಂತರ ಮೆರವಣಿಗೆ ರಾಯರ ಮೆರವಣಿಗೆಯನ್ನ ಡೊಳ್ಳು ಕುಣಿತ